ನ್ಯಾಷನಲ್ ಹೆರಾಲ್ಡ್ ಹಗರಣ ಕುರಿತಂತೆ ಭಾರತೀಯ ಜನತಾ ಪಕ್ಷ ದ್ವೇಷದ ರಾಜಕಾರಣ ಮಾಡ್ತಿದೆ ಎಂಬ ಗಂಭೀರ ಆರೋಪವನ್ನು ಮಾಡಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇಂದು ಬೃಹತ್ ಪ್ರತಿಭಟನೆ ಮಾಡಿದರು. ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿನ ಕಾಂಗ್ರೆಸ್ ಕಚೇರಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತೀಯ ಜನತಾ ಪಕ್ಷದ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಈ ದ್ವೇಷದ ರಾಜಕಾರಣ ಬಿಡಬೇಕು ಮತ್ತು EVM ಮಷಿನ್ ಹಗರಣದಲ್ಲಿ SIR ಇರ್ಬೋದು EVM ಮಷಿನ್ ಹಗರಣದಲ್ಲಿ ನೇರವಾಗಿ ಪಾಲ್ಗೊಂಡು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಡೀ ವ್ಯವಸ್ಥೆನ ಬುಡಮೇಲೆ ಮಾಡುತ್ತಿದೆ ಎಂಬ ಗಂಭೀರ ಆರೋಪವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರವಾರ ರಸ್ತೆಯಲ್ಲಿ ಕೆಲ ಸಮಯ ಸಂಚಾರ ರಸ್ತೆ ಮಾಡಿ ಕೇಂದ್ರ ಸರ್ಕಾರ ವಿರುದ್ಧ ಘೋಷಣೆ ಕೂಗಿದರು. ನಂತರ ಹುಬ್ಬಳ್ಳಿಯ ಅರವಿಂದ್ ನಗರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಚೇರಿಗೆ ಮುತ್ತಿಗೆ ಹಾಕಲು ಸಹ ಯತ್ನ ಮಾಡಿದರು. ಈ ಸಂದರ್ಭದಲ್ಲಿ ಒಂದು ಪೊಲೀಸರು ಮತ್ತು ಪ್ರತಿಭಟನಕಾರರ ಮಧ್ಯೆ ಮಾತಿನ ಚಕಮಕಿ ಸರಿಯಿತು. ಅರವಿಂದ್ ನಗರದ BJPಯ ಕಚೇರಿಯ ಮುಂದೆ ಇರತಕ್ಕಂಥ ಬ್ಯಾರಿಕಾರ್ಡನ್ನು ಹಾಕಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದರು. ಯಾವುದೇ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದ ಕಚೇರಿಗೆ ಯತ್ನ ಮಾಡೋ ಸಂದರ್ಭದಲ್ಲಿ ಅವರಿಗೆ ಹೋಗಲಿಕ್ಕೂ ಸಹ ಅವಕಾಶವನ್ನು ಪೊಲೀಸರು ಮಾಡ್ತಿರೋದು. ಇನ್ನೊಂದು ಕಡೆ ಅಲ್ಲಿಯ ಕೂಗಳತೆಯಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಚೇರಿ ಮುಂದೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆ ಕೂಗಿ ಕೂಡಲೇ ಈ ದ್ವೇಷದ ರಾಜಕಾರಣ ಕೈ ಬಿಡಬೇಕು. ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಇಲ್ಲ ಸಲ್ಲದ ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, DK ಶಿವಕುಮಾರ್ ಅವರ ಸಹೋದರನ್ನು ಸಿಲುಕಿಸ್ತಕ್ಕಂಥ ಹುನ್ನಾರವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಒಂದು ರೀತಿಯ ಶೇಡಿನ ರಾಜಕಾರಣ ಮಾಡಿದರೆ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಮಿತಿಯ ಪದಾಧಿಕಾರಿಗಳು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸದಾನಂದ ಡಂಗನವರ ಸೇರಿದಂತೆ ಅನೇಕ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸುಮಾರು 25-40ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಮೇಲೆ ಆರೋಪಗಳನ್ನು ಹೊರಸ್ತಾನೆ ಬಂದಿದೆ. ಇದು ಸರಿಯಲ್ಲ. ಸತ್ಯಮೇವ ಜಯತೆ ಅಂತೇಳಿ ಸತ್ಯಕ್ಕೇನೆ ಯಾವತ್ತು ಜಯ ಇದೆ. ಇದು ಹೆರಾಲ್ಡಲ್ಲಿ ಏನು ನಡೆದಿದೆ ಮುಖಂಡರ ಮೇಲೆ ಅದು ಎಲ್ಲ ನಿರ್ಣಯ ಆಗ್ತಾ ಇದೆ. ಅದಕ್ಕಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾವು BJP ಒಂದು ಪಕ್ಷದ ಒಂದು ಕಾರ್ಯಾಲಯಕ್ಕೆ ನಾವು ಹೋಗ್ತಾ ಇರುವಾಗ ನಮ್ಮನ್ನು ಎಲ್ಲ ತಡೆ ಹಿಡಿದು ಬಿಡ್ತಾ ಇಲ್ಲ, ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ರಾಜಕೀಯವಾಗಿ ಮುಗಿಸುವಂತ ಷಡ್ಯಂತ್ರ ಮಾಡ್ಯಾರ. ಇದನ್ನ ನಾವು ಧಿಕ್ಕರಿಸಿ BJP ಕಚೇರಿ ಮುತ್ತಿಗೆ ಹಾಕೇವಿ. ಕೇಂದ್ರ ಸರ್ಕಾರದವರು ವಾಮದವರಿಗೆ ಅನ್ಯಾಯವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಟಾರ್ಗೆಟ್ ಮಾಡತ್ತಾರ, ಅನ್ಯಾಯ ಮಾಡತ್ತಾರ, ದೇಶದಾಗ ಅಜಗ ಅಂತ ಉಲ್ಟಾ ಮಾಡತ್ತಾರ. ಒಂದ್ ರೀತಿ ಎಮರ್ಜೆನ್ಸಿ ತರಂತ ವ್ಯವಸ್ಥೆ ಮಾಡ್ಯಾರ. ಇದನ್ನ ಉಗ್ರವಾಗಿ ಖಂಡಿಸ್ತೇವೆ. ಸರ್ಕಾರ ವೋಟ್ ಚೋರಿ ಮಾಡಿ ಆರಿಸಿ ಬಂದೈತೆ. ಅವರು ಇದನ್ನ EVM ತೆಗಿಬೇಕು ಮತ್ತೆ ವೋಟ್ ಚೋರಿ ಬಿಟ್ರೆ ಅವರು 100 ಸೀಟ್ ಬರೋದಿಲ್ಲ, 100 ಸೀಟ್ ಸತ್ಯಕ್ಕೆ ಬರೋದಿಲ್ಲ. ಅವ್ರು ವೋಟ್ ಚೋರಿ ಮಾಡಿನೇ ಬರಕತ್ತಾರ. ಅದನ್ನ ನಾವು ಧಿಕ್ಕಾರ ಹೇಳ್ತಾ ಇದ್ದೀವಿ. साल से मोदी सरकार ने गांधी फैमिली को बहुत ही दुख दिए, बहुत ही झेलने पड़े और वो लोग वोट चोरी भी है. और आज का जो निकाला है कोर्ट से वो सब आपने भी देखा है, दुनिया देखी है कि ये सब झूठ है. उन पर लांछन लगाने का, उनको बदनाम करने का, पार्टी की इज्जत निकालने का, सेंट्रल में पार्टी का अस्तित्व नहीं रहना चाहिए. ये सब उनका षड्यंत्र है. इसलिए हम सच्चाई के रास्ते जाते हैं, हम गांधी जी के रास्ते से जाते हैं, हम नेहरू जी के रास्ते पे जाते हैं. तो सच्चाई एक है. नरेंद्र मोदी के नेतृत्व में NDA सरकार है, खासकर BJP वाले हमारे नेता राहुल गांधी और सोनिया गांधी जी को तो झूठे केस में फंसाने का काम कर रहे हैं. जो नेशनल हेराल्ड का इश्यू है वो देश की कॉन्स्टिट्यूशन संस्था उनको क्लीन चिट देने के बावजूद भी लोग फिर से केस करके हमारे नेताओं को जो जेल में भेजना और उनके ऊपर केस करके तकलीफ देने का काम कर रहे हैं. उसके खिलाफ हमारी जंग है.